ಶಿವಮೊಗ್ಗ ನಗರದ ಗೋವರ್ಧನ ಟ್ರಸ್ಟ್ ವತಿಯಿಂದ ಏಪ್ರಿಲ್ 27ರಂದು ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಗೋವುಗಳ ಸೇವೆಗೆ ಆಂಬ್ಯುಲೆನ್ಸ್ ಸಮರ್ಪಣೆ, ಗೋಶಾಲೆ, ಸಾವಯವ ಕೃಷಿಕರ ಟ್ರಸ್ಟ್ ಉದ್ಘಾಟನೆ ಮತ್ತು ಗೋಸೇವಾ ಹಿತೈಷಿಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಗೋವರ್ಧನ ಟ್ರಸ್ಟ್ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಇ ಕಾಂತೇಶ್, ಏಪ್ರಿಲ್ 27ರಂದು ಶಿವಮೊಗ್ಗ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ವೀರೇಂದ್ರ ಹೆಗಡೆ ಅವರ ತಮ್ಮನವರಾದ ಸುರೇಂದ್ರ ಕುಮಾರ್ ಅವರ ಅಮೃತಹಸ್ತದಿಂದ ಈ ಗೋಶಾಲೆ, ಸಾವಯವ ಕೃಷಿಕರ ಟ್ರಸ್ಟ್ ಹಾಗೂ ರಸ್ತೆಯಲ್ಲಿ ಅಪಘಾತವಾದ ದನಗಳನ್ನು ಆಸ್ಪತ್ರೆಗೆ ಸಾಗಿಸಲು ಸುಸಜ್ಜಿತವಾದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಆಂಬ್ಯುಲೆನ್ಸ್ ವಾಹನ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮತ್ತು ಒಂದು ಮಧ್ಯಾಹ್ನ 12 ಗಂಟೆಗೆ ಬಿಎಚ್ ರಸ್ತೆಯ ಹರಿಗೆ ಮತ್ತು ಹೊನ್ನಾಳಿ ರಸ್ತೆಯ ಗೊಂದಿಚಟ್ನಲ್ಲಿ ಹಾಗೂ ಗಾಜನು ರಸ್ತೆಯ ಶರಣ್ಯದಲ್ಲಿ ಒಟ್ಟು 11 ಎಕರೆ ಜಾಗದಲ್ಲಿ ಗೋವಿಗಾಗಿ ಮೇವು ಬಿತ್ತನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕೆಇ ಕಾಂತೇಶ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಗೋವರ್ಧನ ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಮಾಹಿತಿ ನೀಡಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ಮತ್ತು ಆಭರಣಕ್ಕೂ ಅವಿನಾಭಾವ ಸಂಬಂಧ. ಮನಸೂರೆಗೊಳ್ಳುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಹೆಮ್ಮೆಯ ಹಲವಾರು ಆಭರಣಗಳಲ್ಲಿ ಒಂದು ಕಣ್ಮನಸೆಳೆಯುವ ಆಭರಣ ಜ್ಯುವೆಲರ್ಸ್. ಈ ಆಭರಣ ಜ್ಯುವೆಲರ್ಸ್ ಇದೀಗ ತನ್ನ ಹೊಸ ಬೃಹತ್ ಶೋರೂಮ್ ನ ಉದ್ಘಾಟನೆಗೆ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಜೆಪಿಎನ್ ರೋಡ್ ನಿಂದ ಪ್ರಯಾಣ ಬೆಳೆಸಿ ಕುವೆಂಪು ರೋಡ್ ನಲ್ಲಿ ಜೈಲ್ ಸರ್ಕಲ್ ನ ಸಮೀಪದ ಸುಶೋಭಿತ ಶೋರೂಮ್ಗೆ. ಈ ನವ್ಯ ಸ್ಥಳಾಂತರದ ಭವ್ಯ ರಮ್ಯ ಸಮಾರಂಭ ಇದೇ ಏಪ್ರಿಲ್ 29ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಜರುಗಲಿದೆ. ಅದೇ ವೈಭವ, ಅದೇ ಸಂಭ್ರಮ, ಅದೇ ಸೌಂದರ್ಯ, ಅದೇ ಸೌಕರ್ಯ. ಅಂತರ ಕೇವಲ ಸ್ಥಳಾಂತರ. ಈ ಹೊಸ ಆಭರಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಮಂತ್ರಣ. ನೆನಪಿರಲಿ, ಏಪ್ರಿಲ್ 29, 2026 ದಿ ಒರಿಜಿನಲ್ ಆಭರಣ್, ಉಡುಪಿಯ ಉಡುಗೊರೆ, ಶಿವಮೊಗ್ಗದ ಒಡವೆ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ,
ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಈಗಾಗಲೇ ಮೇವನ್ನ ನಾವು ಈ 3 ಗೋಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಪರಮಪೂಜ್ಯ ಶೃಂಗೇರಿಯ ಜಗದ್ಗುರುಗಳಾದಂಥ ವಿಧಿಶೇಖರ ಸ್ವಾಮೀಜಿಗಳ ಆಶೀರ್ವಾದದಿಂದ ಶೃಂಗೇರಿ ಮಠದಿಂದ ನಮಗೆ ಗೋವರ್ಧನ ಟ್ರಸ್ಟ್ಗೆ 3 ಲಕ್ಷ ರೂಪಾಯಿ ಬಂತು. ಅದಾದ ನಂತರ ಉಂಚಾದ ಜಗದ್ಗುರುಗಳು ಕೂಡ 2 ಲಕ್ಷ ರೂಪಾಯಿ ನಮಗೀಗಾಗಲೇ ಗೋವರ್ಧನ ಟ್ರಸ್ಟಿಗೆ ಕೊಟ್ಟಿದ್ದಾರೆ. ತದನಂತರ ದೀಪಾವಳಿಯ ದಿನದಂದು ವಿಶೇಷವಾಗಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ಗೋವು ಅಂತಿದ್ದಂಗೆನೆ ಆ ಗೋವಿನಲ್ಲಿ ಮುಕ್ಕೋಟಿ ದೇವರುಗಳು ಕೂಡ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ಗೋವಿನ ಪೂಜೆ ಎಲ್ಲರೂ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ 8 ಕಡೆ ನಾವು ಗೋವಿನ ಪೂಜೆಯ ಆಯೋಜನೆ ಮಾಡಿದ್ವಿ. ಅದರ ಉದ್ಘಾಟನಾ ಸಮಾರಂಭದಲ್ಲಿ ಯಡಿಯೂರು ಶ್ರೀಗಳು ಕೂಡ ಬಂದು ಸುಮಾರು 50,000 ರೂಪಾಯಿನಷ್ಟು ದೇಣಿಗೆ ಕೂಡ ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಾಡಿದ್ದು 27ನೇ ತಾರೀಕು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ತಮ್ಮ ಧರ್ಮಸ್ಥಳ ಸುರೇಂದ್ರ ಹೆಗಡೆ ಅವರು ಉಪಾಧ್ಯಕ್ಷರು, SDM ಎಜುಕೇಶನ್ ಟ್ರಸ್ಟ್ ಉಜಿರೆ, ಟ್ರಸ್ಟಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕಾರ್ಯಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ನವದೆಹಲಿ. ಇವರು 27ನೇ ತಾರೀಕು ಬೆಳಿಗ್ಗೆ ಗೋವುಗಳಿಗೋಸ್ಕರ ನಾವೀಗಾಗಲೇ ವಿಶೇಷವಾದಂಥ ಒಂದು 25 ಲಕ್ಷ ರೂಪಾಯಿಯಷ್ಟು ವಿನಿಯೋಗ ಮಾಡಿ ಒಂದು ಆಂಬುಲೆನ್ಸ್ ಲೋಕಾರ್ಪಣೆ ಮಾಡಬೇಕು ಅಂತ ಅವತ್ತು ಅವರು ಆ ಒಂದು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಗೋವರ್ಧನ ಟ್ರಸ್ಟ್ ಅಡಿಯಲ್ಲಿ ಒಂದು ಸಾವಯವ ಕೃಷಿ ಟ್ರಸ್ಟ್ ಉದ್ಘಾಟನೆ ಈಗಾಗಲೇ ಆಗಿದೆ. ಒಂದು ಗೋಶಾಲೆನೂ ಕೂಡ ಆಗ್ತಾ ಇದೆ ಮತ್ತು ಗೋಸೇವಾ ಹಿತೈಷಿಗಳಿಗೆ ಗೌರವಾರ್ಪಣೆ. ಸುಮಾರು 20ಕ್ಕೂ ಹೆಚ್ಚು ಜನ 50,000ಕ್ಕೂ ಮೇಲ್ಪಟ್ಟು ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅವತ್ತು ಸುರೇಂದ್ರ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅವರೆಲ್ಲರಿಗೂ ಕೂಡ ಅವತ್ತು ಸನ್ಮಾನ ಮಾಡಬೇಕು ಅನ್ನೋಂಥ ತೀರ್ಮಾನನೂ ಕೂಡ ನಾವು ಅವತ್ತು ಮಾಡಿದ್ದೀವಿ. ಇದೆಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಸಹಕಾರ ಕೊಡಬೇಕು. ವಿಶೇಷವಾಗಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಮನೆಗಳಿಂದ ನಮಗೀಗಾಗಲೇ ಸುಮಾರು ಪ್ರತಿ ತಿಂಗಳು 100 ರೂಪಾಯಿ ಅಂತ ಈಗಾಗಲೇ ಹಣ ಸಂದಾಯಗಳು ಕೂಡ ಆಗ್ತಾ ಇದೆ. ಮಹಾವೀರ್ ಗೋಶಾಲೆಗೆ ಈಗಾಗಲೇ ನಮ್ಮ ಕುಟುಂಬದಿಂದನೂ ಕೂಡ ಒಂದು ಶೆಡ್ಡಿನ ನಿರ್ಮಾಣ ಸುಮಾರು 13 ಲಕ್ಷ ರೂಪಾಯಿ ಅಷ್ಟು ವಿನಿಯೋಗ ಮಾಡಿ ಈಗಾಗಲೇ ಒಂದು ಶೆಡ್ಡಿನ ನಿರ್ಮಾಣ ಕೂಡ ಆಗಿದೆ. ಬರುವಂತ ದಿನಗಳಲ್ಲಿ ಜ್ಞಾನೇಶ್ವರಿ ಗೋಶಾಲೆಗೆ ಮತ್ತು ಸುರಭಿ ಗೋಶಾಲೆಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ನಾವು ಈ ಒಂದು ಗೋವರ್ಧನ ಟ್ರಸ್ಟ್ ವತಿಯಿಂದ ಬರುವಂತ ದಿನಗಳಲ್ಲಿ ನಾವು ಮಾಡೋರಿದ್ದೀವಿ. ಇನ್ನು ಅನೇಕರು ನಮಗೆ ಈಗಾಗಲೇ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಮುಸಲ್ಮಾನ ಜನಾಂಗದವರು ಕೂಡ ನಾವು ಈ ಒಂದು ಗೋವರ್ಧನ ಟ್ರಸ್ಟ್ಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ಬರುವಂತ ದಿನಗಳಲ್ಲೂ ಕೂಡ ಅದ್ರ ಬಗ್ಗೆನೂ ಕೂಡ ನಾವು ಬರುವಂತ ದಿನಗಳ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋರಿದ್ದೀವಿ. ಹಾಗಾಗಿ ಎಲ್ಲ ಇಡೀ ಸಮಾಜ ನಮಗೆ ಗೋವರ್ಧನ ಟ್ರಸ್ಟ್ಗೆ ಸಹಕಾರ ಕೊಡ್ತಾ ಇದೆ. 27ನೇ ತಾರೀಕು ತಾವೆಲ್ಲರೂ ಕೂಡ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ.